ನೀವು ಸಿಡ್ಲಿಲಲ್ಲಿ ಕಾಂಪೌಂಡರ್. ಹೌದು. ಈಗ ಸಂಗಮೇಶ ಉಪಾಸೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ sir. ಇಲ್ಲ 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 ಸಿಡ್ಲಿಲಲ್ಲಿ ಹೆಸರು ಹೇಳಿ ಕಾಂಪೌಂಡರ್ ಅಂತ ಹೇಳಿದ್ರೆ ಋಷಿಗಳು. ಹೌದಾ? ಡಾಕ್ಟ್ರೆ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಪ್ಪ. ಇಷ್ಟು ಚೆನ್ನಾಗಿ ಅಭಿನಯ ಮಾಡೋ ನೀವು ಜೀವನದಲ್ಲಿ ಇನ್ನು ಯಾಕೆ ಸೈಕಲ್ ಹೊಡಿತಾ ಇದ್ದೀರಾ? ಸೊ ನನಗೆ ಎಲ್ಲಿ ಹೋದ್ರು ಬರೀ ಗೋವಿಂದ ಮತ್ತೆ ಗೋವಿಂದ. ಬೇರೆಯವರು ಮಾಡಿದ್ದಾರೆ, ಬೇರೆ ಬೇರೆ ಪಾತ್ರಗಳೆಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಹೋಗಿದ್ದಾರೆ. ಆದ್ರೆ ಈ ಗೋವಿಂದ ಹೋಗಿಲ್ಲ. ಇನ್ನು ಜನಗಳ ಮನಸ್ಸಿನಲ್ಲಿ ಹಾಗೆ ಇದೆ. ನಾನು ಯಾವುದೇ ಊರಿಗೆ ಹೋಗ್ಲಿ, ಹಳ್ಳಿಗೆ ಹೋಗ್ಲಿ, ಅಥವಾ ಇಲ್ಲೇ ದೇಶದೊಳಗೆ ಯಾವ್ದಾರು ಇದಕ್ಕೆ ಹೋದ್ರೂ ಕನ್ನಡಿಗರು ಗುರುತಿಸ್ತಾರೆ, ಹೊರಗಿನ ದೇಶಕ್ಕೆ ಹೋದ್ರೂ ಕನ್ನಡಿಗರು ಗುರುತಿಸ್ತಾರೆ. ಈ ಗೋವಿಂದ ನೀವೇ ಯಾಕ್ರಿ ಇಲ್ಲಿ ಅಂತ. ಏನಾಯ್ತು ಡಾಕ್ಟ್ರೆ? ಲಲಿತನಿಗೆ ಜಗಳ ಗಂಟೆ ಅನ್ನೋ ಬದಲು ಚೀತುಂಟಿ ಅನ್ಬಿಟ್ನಲ್ಲೋ. ಹೋಗ್ಲಿ ಬಿಡಿ ಡಾಕ್ಟ್ರೆ, ತಾವು ದಮಯಂತಿ ಮೇಡಮ್ ಅವ್ರ ಜೊತೆ ಈ ರೀತಿ ತಪ್ಪುಗಳು ಎಷ್ಟು ಬಾರಿ ಮಾಡಿಲ್ಲ. ನನಗೆ ಆಶ್ರಮದ ಡೀಟೇಲ್ ಅಲ್ಲಿ ನಿಮ್ಮ ಲೈಫ್ ಅನ್ನು ಹೇಳಿ. ಎಲ್ಲಿ? ಇಲ್ಲಿ ಬ್ರಹ್ಮ ವಿದ್ಯಾಶ್ರಮ. ಮದುವೆ ಆದವರಿಗೆ ಪ್ರವೇಶ ಇಲ್ಲ ಇಲ್ಲ ಇಲ್ಲ, ಇಲ್ಲಿದೆ ಒಂದು ಆಶ್ರಮ ಇದೆ ಅಷ್ಟೇ ಗೊತ್ತು. ಹೋಗಿ ಒಳಗೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಹಿಂಗೆ ನಾನು ಧಾರವಾಡದಲ್ಲಿದ್ದವನು, ಮಠದಲ್ಲಿದ್ದವನು, ನಾನು ಫಿಲಾಸಫಿ ಸ್ಟೂಡೆಂಟು, ನಾನು ನಂಜುಟಿಗೆ ಸೊಮ್ಮಾವು, ಇದು ನಾನು ಬೆಳಕಿನ ಕವನ ಸಂಕಲನ, ನಾನು ಹಿಂಗೆ ಇಲ್ಲಿ ಅಲ್ಲೆಲ್ಲ ನಾಟಕ ಪಾಠ ಮಾಡ್ಕೊಂಡಿದ್ದೆ, ಇಲ್ಲಿನೂ ನಾಟಕ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದೀನಿ ಅಂತ. ಅವರು ಅಯ್ಯೋ ಪ್ರಾರಬ್ಧ ಮುಂಡೆದೆ, ಇದು ಬ್ರಹ್ಮಚಾರಿಗಳಿಗಿರೋ ಆಶ್ರಮ. ನೀನು ನಾಟಕ ಸಿನಿಮಾ ಮಾಡಿದ್ವಿ ಅಂತ ಒಳಗೆ ಬಂದ್ರೆ ಮೈಲಿಗೆ ಆಗುತ್ತೆ, ಆಚೆ ಹೋಗುವ ಅನ್ನೋ ಪರಿಸ್ಥಿತಿ. ನೀವು ಸಿಡ್ಲಿಲಲ್ಲಿ ಕಾಂಪೌಂಡರ್. ಹೌದು. ಈಗ ಸಂಗಮೇಶ ಉಪಾಸೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ sir. ಇಲ್ಲ 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 ಇಲ್ಲ. ಸಿಡ್ಲಿಲಲ್ಲಿ ಹೆಸರು ಹೇಳಿ ಕಾಂಪೌಂಡರ್ ಅಂತ ಹೇಳಿದ್ರೆ ಋಷಿಗಳು. ಹೌದಾ? ಅದು ಸತ್ಯ. ಎಷ್ಟು ಸತ್ಯ ಅಂದ್ರೆ ನಮ್ಮ ಆಫೀಸಿಗೆ ಬಂದು, ನಮ್ದು 7-8 ಫ್ಲೋರ್ ಬಿಲ್ಡಿಂಗ್ ಇದೆ, ಓಕೆ, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್. ಯಾರೇ ಬಂದು ಅವರು ಹೆಸರು ಹೇಳಿದ್ರೆ ಗೊತ್ತಾಗಲ್ಲ ನಮ್ಮಲ್ಲಿ. ಓಕೆ, ಆ ಸೀರಿಯಲ್ ಮಾಡ್ತಿದ್ರಲ್ಲ ಅವ್ರು, ಹಾ ಸರ್ ಅಲ್ಲಿದ್ದಾರೆ ಹೋಗ್ರಿ ಅಂತ ಹೇಳ್ತಾರೆ ಅಂತ ನನಗೆ ಬಂದವ್ರು ಹೇಳ್ತಾರೆ. ಆಫೀಸರ್ ಆಗಿ ಅಷ್ಟು ಪಾಪ್ಯುಲರ್ ಗೋವಿಂದ ಅನ್ನೋದು ಅಷ್ಟು ಪಾಪ್ಯುಲರ್. ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಹೋದ ಜನ್ಮ ಈ ಜನ್ಮ ಮುಂದಿನ ಜನ್ಮಕ್ಕೆ ಸಾಕಾಗುವಷ್ಟು ಪಾಪ್ಯುಲರ್ ಆಗಿದೆ. ಸೂಪರ್. ಸೊ ನನಗೆ ಎಲ್ಲಿ ಹೋದ್ರು ಬರೀ ಗೋವಿಂದ ಮತ್ತೆ ಗೋವಿಂದ. ಬೇರೆಯವರು ಮಾಡಿದ್ದಾರೆ, ಬೇರೆ ಬೇರೆ ಪಾತ್ರಗಳೆಲ್ಲರೂ ಮಾಡಿದ್ದಾರೆ, ಬಟ್ ಈ ಎಲ್ಲರೂ ಮಾಡಿದ್ದಾರೆ, ಹೋಗಿದ್ದಾರೆ. ಆದ್ರೆ ಈ ಗೋವಿಂದ ಹೋಗಿಲ್ಲ. ಇನ್ನು ಜನಗಳ ಮನಸ್ಸಿನಲ್ಲಿ ಹಾಗೆ ಇದೆ. ನಾನು ಯಾವುದೇ ಊರಿಗೆ ಹೋಗ್ಲಿ, ಹಳ್ಳಿಗೆ ಹೋಗ್ಲಿ, ಅಥವಾ ಇಲ್ಲೇ ದೇಶದೊಳಗೆ ಯಾವ್ದಾರು ಇದಕ್ಕೆ ಹೋದ್ರೂ ಕನ್ನಡಿಗರು ಗುರುತಿಸ್ತಾರೆ, ಹೊರಗಿನ ದೇಶಕ್ಕೆ ಹೋದ್ರೂ ಕನ್ನಡಿಗರು ಗುರುತಿಸ್ತಾರೆ. ಈ ಗೋವಿಂದ ನೀವೇ ಯಾಕ್ರಿ ಇಲ್ಲಿ ಅಂತ. ನಾನು ಮಲೇಷಿಯಾಕ್ಕೆ ಹೋದಾಗ ಅಲ್ಲೆಲ್ಲೋ ಫುಟ್ಪಾತ್ನಾಗ ಎಳ್ನೀರು ಕುಡ್ಕೊಂಡಿದ್ದೆ ಮೂಲೆನಲ್ಲಿ, ಕೆಟ್ಟ ಬಿಸಿಲು ಅಂತ. ಅಲ್ಲಿ ಯಾರು ಸರ್ ನೀವೇನು ಸರ್ ಇಲ್ಲಿ ಬಂದು ಹಿಂಗೆ ಎಳ್ನೀರು ಕುಡಿತಾ ಇದ್ರಿ ಅಂತ. ಬಿಸಿಲಿಗೆ ಬಿಸಿನೀರು ಕುಡಿನೇ ಬೇಕಲ್ರಿ ಅಂತ. ಏನ್ ಸರ್ ಹಿಂಗೆ ಬಂದಿರ ಅಂದ್ರೆ ಆ ಪಾತ್ರ ನೋಡಿ, ಎಲ್ಲಿ ಹೋದ್ರು ಗೋವಿಂದ ಅನ್ನುವ ಇದು ಇದೆಯಲ್ಲ, ಅದು ಆ ಜನಪ್ರಿಯತೆ. ಆ ಜನಪ್ರಿಯತೆ ಎಲ್ಲಿಗೆ ಬಂತು ಅಂದ್ರೆ ನನಗೆ ಎಲ್ಲವನ್ನೂ ಕೊಡ್ತದೆ. ನಾನು ಅಧಿಕಾರಿನೂ ಅದೇ, ಅದು ಇವನ್ ಆ ಗೋವಿಂದನ ಆಶೀರ್ವಾದದಲ್ಲೇನೂ ಅಧಿಕಾರಿ ಆಗಿದ್ದೀನಿ, ಅಂದ್ರೆ ಅದ್ರ ಪ್ರಭಾವದಲ್ಲಿನೂ ಆಗಿದ್ದೀನಿ. ಆದ್ರೆ ನಾನು ಮೆರಿಟ್ ಮೇಲೆ ಆಗಿದ್ದೀನಿ, ಆ ಮತ್ ಬೇರೆ ಅಂದ್ರೆ ಅದ್ರದ್ದು ಸಪೋರ್ಟ್ ಇದೆ, ಜನಪ್ರಿಯತೆ. ಆಮೇಲೆ ಮಾತಾಡ. ಈ ಸಿಡ್ಲಿಲಲ್ಲಿ ಅದು ಹೇಗೆ ಅವಕಾಶ ನೋಡಿ, ಸಿಲ್ಲಿಲಲ್ಲಿ ನೋಡಿ ಸರ್, ಅದು ಸಿಲ್ಲಿಲಲ್ಲಿ ನಾನು ಈ ಸಣ್ಣ ಪುಟ್ಟ ಇವೆಲ್ಲ ಪಾತ್ರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ನಲ್ಲ. ನಾನು ಆ ಟೈಮಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೂ, ಟೆಕ್ನಿಷಿಯನ್ ಆಗಿನೂ ಒಟ್ಟಿಗೆ ಇದ್ದೆ, ಬರಹಗಾರನಾಗಿನೂ ಒಟ್ಟಿಗೆ ಇದ್ದೆ, ನಟನಾಗಿನೂ ಇದ್ದೆ. ನಾನು ಎಲ್ಲ ಒಟ್ಟಿಗೆ ಏನು ಸಿಗ್ತದೆ ಮಾಡ್ತಿದ್ದೆ. ಬರೆಯೋದು ಸಿಕ್ಕರೆ ಬರೆಯೋದು, ಸಹಾಯಕ ನಿರ್ದೇಶಕನಂದ್ರೆ ಅದು ಮಾಡೋದು, ನಟನೆ ಅಂದ್ರೆ ಇದು ಮಾಡೋದು, ಹಿಂಗಿತ್ತು. ಸೊ ನನಗೇನಾಗುತ್ತೆ, ಪಾಪ ಪಾಂಡು ಸೀರಿಯಲ್ ಶುರು ಆಗುತ್ತೆ. ಶ್ರೀಕೈ ಚಂದ್ರು, ಶ್ರೀಕೈ ಗೀತಾ ಮತ್ತು ಅವ್ರದ್ದು ಫೈನಲ್ ಕಟ್ ಪ್ರೊಡಕ್ಷನ್ ಇಂದ. ಅದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇರ್ತದೆ. ಫಸ್ಟ್ ಎಪಿಸೋಡು ನೋಡಿದೆ ನಾನು, ಏನಪ್ಪ ಇದು ಕಾಮಿಡಿ ಮಾಡ್ತಾರಲ್ಲ ಅಂತ. ದೂರದರ್ಶನ್ ಟಿವಿ ಇತ್ತು ನನ್ನ ಹತ್ರ, ಅವ್ರು ಮಾಡೋದು ಈ ಟಿವಿಗೆ. ಒಂದು ಸಣ್ಣ ಟಿವಿ ಇತ್ತು ನನ್ನ ರೂಮಲ್ಲಿ. ನನಗೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಟಿವಿನೂ ಇರಲಿಲ್ಲ ಅವಾಗ. ಆ ನೋಡಿ ಕ್ಯೂರಿಯಾಸಿಟಿ, ಏನಪ್ಪ ಏನೋ ಮಾಡಿದ್ದಾರೆ ಇವರು, ಪಾಪನಾಶ ಏನೇನೋ ಇದೆ, ಮಜಾ ಇದೆ ಅಂದ್ಕೊಂಡು ಹಿಂಗಿದ್ದೆ. ಆ ಸೀರಿಯಲ್ಲು ಜನಪ್ರಿಯ ಹಾಕ್ಕೊಂಡು ಬೆಳೀತು. ಬೆಳೆದಾಗ ನನಗೆ ಅವರು ಒಂದು ಸಣ್ಣ ಪಾತ್ರಕ್ಕೆ ಒಂದು ವಿಜಯ್ ಕುಮಾರ್ ಮ್ಯಾನೇಜರು ಇವರೆಲ್ಲ ಪರಿಚಯ ಇತ್ತಲ್ಲ, ರಂಗಭೂಮಿಯಿಂದ ನಾವೆಲ್ಲ ಬಂದವರು. ಒಂದು ಸಣ್ಣ ಗೆಸ್ಟ್ ಅಪಿರಿಯನ್ಸ್ ಥರ 100, 100, 200, 300 ಎಪಿಸೋಡ್ಗಳಿಗೆ ನನಗೆ ಕರೆದ್ರು. ಒಂದು ವಿಶೇಷ ಸಂಚಿಕೆ ಅನ್ನೋ ಅರ್ಥದಲ್ಲಿ. ಅದರಲ್ಲಿ ನರಸಿಂಹಮೂರ್ತಿಗಳು ಆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಡೈಲೆಕ್ಟೇ, ಕುಂದ್ರಕೊಳ್ಳಿ ನಿಂದ್ರಕೊಳ್ಳಿ ಅನ್ನೋ ಅರ್ಥದಲ್ಲಿ ಬರೆದ್ರು. ನಮ್ಮ ಇವರು ಅಂಜಿನಪ್ಪ ಅಂತ ನನ್ನ ಮನೆ ಒಡೆಯ, ನಾನು ಅವನ ಆಳು, ಅವರಿಗೆ ಆಳು ನಾನು.
ಆ ಡೈಲೆಕ್ಟ್ ವರ್ಕ್ ಆಯಿತು. 100 ಎಪಿಸೋಡ್ ಏನೋ ವಿಶೇಷ ಎಪಿಸೋಡ್ ಇದು ವರ್ಕ್ ಆಯಿತು ಅಂತ ನೆಕ್ಸ್ಟ್ 200 ಆ ಥರ ಮಾಡೋರು. ಹಿಂಗೆ ಮಾಡೋರು. ಒಂದು 300-400 ತನಕ ಮೋಸ್ಟ್ಲಿ ನಾನು ಹೋಗಿದ್ದೀನಿ ಅಂದ್ಕೋತೀನಿ. ಹೋಗಿ ಮಾಡಿದ್ದೇನಾಯ್ತು ಅವರಿಗೆ ಅದು ಪರಿಣಾಮ ಬೀರ್ತು. ಪರವಾಗಿಲ್ಲ, ಇದು ಕ್ಯಾರೆಕ್ಟರ್ ವರ್ಕ್ ಆಗ್ತಿದೆ ಅಂತ. ಆ ಕ್ಯಾರೆಕ್ಟರ್ ವರ್ಕ್ ಆಗ್ತಿದೆ ಅನ್ನೋದು ನೋಡಿ ಗಮನಿಸಿದಂಥ ಚಂದ್ರು ಅವರು ನನಗೆ ಡೊಂಕು ಬಾಲ ಅಂತ ಒಂದು ಎಪಿಸೋಡ್ ಸೀರಿಯಲ್ ಮಾಡಿರ್ತೀವಿ ನಾವು. ಅದು ಪೈಲಟ್ ಆಗಿ ಅದು ಅಪ್ರೂವಲ್ ಆಗಿರೋದಿಲ್ಲ, ಅದರಲ್ಲಿ ಒಂದು ಪಾತ್ರ ಕೊಟ್ಟಿರ್ತಾರೆ. ಅದಾದಮೇಲೆ ಇದು ಬರ್ತದೆ, ಯಾವುದೋ ಇದು ನಮ್ಮದು ಸಿಲ್ಲಿಲಲ್ಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಸೀರಿಯಲ್ ಆಗಿರ್ತದೆ, ಅದು ಏನೋ ಸ್ವಲ್ಪ ಎಪಿಸೋಡ್ ಆಗಿರ್ತದೆ. ಈ ಸಿಲ್ಲಿಯಲ್ಲಿ ನನಗೊಂದು ಕಾಂಪೌಂಡ್ರು ಪಾತ್ರ ಅಂತ ಗುರುತಿಸಿರ್ತಾರೆ. ಅದೊಂದು ಸಣ್ಣ ಅಸಿಸ್ಟೆಂಟ್, ಡಾಕ್ಟ್ರಿಗೆ ಅಸಿಸ್ಟೆಂಟ್, ಕಸ ಹೊಡೆಯೋದು, ಇದು ತಂದು ಕೊಡು ಅದು ತಂದು ಕೊಡು ಅನ್ನೋ ಥರದೊಂದು ಕ್ಯಾರೆಕ್ಟ್ರು. ಮೋಸ್ಟ್ಲಿ ಅವ್ರ ಯೋಚನೆಯಲ್ಲೂ ಕೂಡ ಅಂಥ ಪ್ರಮುಖ ಅಂತ ಏನು ಇರಲಿಲ್ಲ, ಒಂದು ಅಸಿಸ್ಟೆಂಟು, ಬೆಲ್ ಹೊಡೆದ್ರೆ ಬರಬೇಕು ಕೊಟ್ಟು ಹೋಗ್ಬೇಕು ಅನ್ನೋ ಥರದ್ದೇ ಇತ್ತದು. ಮತ್ತು ಹಾಗೆ ಇತ್ತದು. ಮೊದಲನೇ ನನ್ನ ಪ್ರಾರಂಭದಲ್ಲಿ ಇಡೀ ತಿಂಗಳಲ್ಲಿ ಒಂದಿನ ಒಂದು ಎಪಿಸೋಡಲ್ಲಿ ಒಂದು ಡೈಲಾಗು ಇದ್ರಿತ್ತು, ಇಲ್ಲ ಆ ಥರ ಇತ್ತದು. ಸೊ ಅದು ಮುಂದೆ ಬರ್ತಾ ಏನಾಯಿತು ಅಂತಂದರೆ ಆ ಪಾತ್ರ ಅದು ಬೆಳೆಯೋಕ್ಕೆ ಶುರು ಆಯಿತು, ರುಚಿ ಆಗೋಕ್ಕೆ ಶುರು ಆಯಿತು. ಆ ಮ್ಯಾನರಿಸಮು, ಈ ಕೆಲವು ನಾವು ಕೈಗಂಟು ಅಂತೀವಲ್ಲ, ಈ ಕೈಗಂಟು ಹಾಕೋದು ರೂಢಿ ನಾವೆಲ್ಲ ಥಿಯೇಟರ್ದಿಂದ ಬಂದಿರೋದ್ರಿಂದ ಅರ್ಥವಾಯಿತು ಬಿಡಿ ಅನ್ನೋದು, ಡಾಕ್ಟ್ರೇ ಅಂತ ಈ ಥರದ್ದು ಒಂದು ಮ್ಯಾನರಿಸಮ್ಗಳು ಮಾಡೋದಿದೆಯಲ್ಲ, ಅವೆಲ್ಲ ಹಂಗೆ ಮಾಡೋಣ. ಡೈರೆಕ್ಟ್ರಿಗೆ ಇಷ್ಟ ಆಯಿತು, ವಿಜಯ್ ಪ್ರಸಾದ್ ಡೈರೆಕ್ಟ್ರು, ಮಗ್ಗಿ ಅಂತೇಳಿ ಕ್ಯಾಮ್ರಾಮನ್ ಅವರು. ಅದು ಇಷ್ಟ ಹಾಕ್ಕೊಂಡು ಹಂಗೇ ಬೆಳ್ಕೊಂಡು ಹೋಗಿ ಡಾಕ್ಟ್ರಿಗೂ ನನ್ನ ಮಧ್ಯೆ ತುಂಬ ಒಂದು ವಿಚಿತ್ರವಾದ ಕಾಂಬಿನೇಷನ್ ಕ್ರಿಯೇಟ್ ಆಯ್ತು. ಮತ್ತು ನರ್ಸು NML ಅಂತ, ನರ್ಸ್ ಮೇಡ್ ಲಲಿತಾ ಅಂತ, ಅವಳ ಮಧ್ಯೆನೂ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಯಿತು. ಈ ಕ್ಯಾರೆಕ್ಟರ್, ಗೋವಿಂದನ ಕ್ಯಾರೆಕ್ಟ್ರು, ಒಂದು ಡಾಕ್ಟ್ರು, ಒಂದು ಈ ನರ್ಸು, ಈ ಸಂಘರ್ಷದೊಳಗೆ ಜನಪ್ರಿಯ ಆಗಕ್ಕೆ ಶುರು ಆಯಿತು. ಅದು ಎಷ್ಟು ಮಟ್ಟಿಗೆ ಜನಪ್ರಿಯ ಆಯಿತು ಅಂತಂದರೆ, ಒಂದಷ್ಟು ದಿನ ಆದಮೇಲೆ ಕಾರಣಾಂತರದಿಂದ ನಾನು ಬಿಟ್ಟಿರ್ತೀನಿ ಸೀರಿಯಲ್ನ, ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ತೀನಿ. ಗೋವಿಂದ ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ನನಗೆ ಮತ್ತೆ ಒಬ್ಬರು ಪತ್ರಕರ್ತ ಮಿತ್ರರು ಸಂಧಾನ ಮಾಡಿ ಮತ್ತೆ ಸರ್ ಜೊತೆ ಡಿಸ್ಕಷನ್ ಆಗಿ ಹೊಸ ಡ್ರೆಸ್ ಹೊಲಿಸಿ ನನಗೆ ಎಂಟ್ರಿ ತೊಗೊಳ್ತಾರೆ. ಅಷ್ಟು ಜನಪ್ರಿಯ ಆಗಿತ್ತು. ಅಂದರೆ ಗೋವಿಂದ ಬೇಕೇ ಬೇಕು ಸೀರಿಯಲ್ಗೆ ಅನ್ನೋಷ್ಟು ಮಟ್ಟಿಗೆ ಜನಪ್ರಿಯ ಆಗಿತ್ತು. ಮತ್ತು ಅವರು ನನಗೆ ಕರೆದು ಅವಕಾಶ ಮತ್ತೆ ಕೊಟ್ಟು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಅದು ಎಲ್ಲಿಗೆ ಬೆಳೀತು ಅಂತಂದರೆ, ಬರೀ ಮಹಿಳಾ ಪ್ರಧಾನವಾಗಿರುವ ಸಿಲ್ಲಿಲಲ್ಲಿ ಅವ್ರ ಕಾನ್ಸೆಪ್ಟ್ ಹಂಗಿತ್ತು. ಮೂಲ ಪುರುಷ ಪ್ರಧಾನ ಪಾತ್ರಗಳು, ಕೇವಲ ಪುರುಷ ಪಾತ್ರಗಳು ಸಪೋರ್ಟಿಂಗ್ ಆಗಿತ್ತು. ಡಾಕ್ಟರ್ ಆಯಿತು, ನಾನಾಯಿತು, ಅಥವಾ ನಮ್ಮ ರಂಗ ಆಯಿತು, ಇವೆಲ್ಲ ಬಲ್ಲಿ ಆಯಿತು, 4 ಪಾತ್ರಗಳು. ಆಮೇಲೆ ನಮ್ಮ ಮಿತ್ರ ನನ್ನ ಅಸಿಸ್ಟೆಂಟ್ ಆಗಿ ಬಂದ. ಆದರೆ ಈ ಪಾತ್ರಗಳು, ಮಹಿಳಾ ಪಾತ್ರಗಳನ್ನು ಮೀರಿ, ಮುಖ್ಯ ಪಾತ್ರಗಳನ್ನು ಮೀರಿ ಗೋವಿಂದ ಜನಪ್ರಿಯ ಆಗಿಬಿಟ್ಟ. ಎಲ್ಲ ಪಾತ್ರಗಳನ್ನು ಹಿಂದಿಕ್ಕೆ ಒಂದು ಹಂತದಲ್ಲಿ ಮುಂದೆ ಬಂದ್ಬಿಡ್ತು ಪಾತ್ರ, ಗೋವಿಂದನ ಪಾತ್ರ. ಬರೀ ಸೀರಿಯಲ್ನಲ್ಲೇ ಗೋವಿಂದನ ಪಾತ್ರ ಮುಂದೆ ಬರಲಿಲ್ಲ, ನಿಜ ಜೀವನದಲ್ಲೂ ಗೋವಿಂದ ಎಲ್ಲರನ್ನೂ ಮೀರಿ ಹಂತವಾಗಿ ಇಲ್ಲಿವರೆಗೂ ಬಂದು ನಿಂತಿದೆ. ನನಗೆ ಆಶ್ರಮದ ಡೀಟೇಲ್, ಅಲ್ಲಿ ನಿಮ್ಮ ಲೈಫ್ ಅನ್ನು ಹೇಳಿ. ಇಲ್ಲಿ ಬ್ರಹ್ಮ ವಿದ್ಯಾಶ್ರಮ ಫಸ್ಟ್ ಬಂದಾಗ ಸೇರ್ಕೊಂಡ ಒಂದು ಅಲ್ಲಿ ಮದುವೆ ಆದವರಿಗೆ ಪ್ರವೇಶ ಇಲ್ಲ. ಅದು ಸೊ ನಾನು ಅವತ್ತೇನು 97ರಲ್ಲಿ ಧಾರವಾಡದ ರೈಲ್ವೆ ಸ್ಟೇಷನ್ ಹಿಡಿದು, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹಿಡಿದು 39 ರೂಪಾಯಿ ಟಿಕೆಟ್ ಕೊಟ್ಟು ನಾನು ಬೆಂಗಳೂರಿನ ಮೆಜೆಸ್ಟಿಕ್ಕು ಅಥವಾ ತೋಟದ ಪಚ್ಚೌಟ್ರಿ ಪಕ್ಕದಲ್ಲಿ ಏನು ಇಳ್ಕೋತೀನಿ, ಇಳ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಂದಿರಿ. ನನಗೆ ಗೊತ್ತಿರೋದಿಲ್ಲ ಬೆಂಗಳೂರು ಮೆಜೆಸ್ಟಿಕ್ಕು ತೋಟದ ಪಚ್ಚೌಟ್ರಿ ಅನ್ನೋದು ಆಮೇಲೆ ಗೊತ್ತಾಗಿರೋದು ನನಗೆ. ಸೊ ಹಿಂಗೆ ನಡ್ಕೊಂಡು ಬಂದರೆ, ಮೆಜೆಸ್ಟಿಕ್ ದಾಟ್ಕೊಂಡು ಈ KG ರೋಡ್ ಹಿಡ್ಕೊಂಡು ಬಂದರೆ ಬಲಕ್ಕೆ ಅವಾಗ ಹಿಮಾಲಯ ಥಿಯೇಟ್ರ್ ಇತ್ತು, ಎಡಕ್ಕೆ ಇನ್ನೊಂದೇನೋ ಸಂಗಮ್ ಥಿಯೇಟ್ರ್, ಈ ಥರದ್ದು ಏನೋ ಇತ್ತಲ್ಲಿ ಅವಾಗ. ಅಲ್ಲಿ ಪಕ್ಕದಲ್ಲಿ ಹೋದ್ರೆ ಬ್ರಹ್ಮ ವಿದ್ಯಾಶ್ರಮ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮೈಸೂರು ಬ್ಯಾಂಕ್ ಅದು ನನಗೆ ಗೊತ್ತಿರೋದು. ಅದಕ್ಕಿಂತ ಮುಂದೆ ಹೋದ್ರೆ ಕಾವೇರಿ ಭವನ. ಸೊ ಹಿಂಗೆ ನಾನು ಬರೀ ವಾಕ್ ಮಾಡ್ಕೊಂಡು ಬಂದವನು, ನಾನು ಹಿಂಗೆ ವಾಕ್ ಮಾಡ್ಕೊಂಡು ನೋಡ್ಕೊಂಡು ಬಂದವನು. ನೋಡ್ಕೊಂಡು ಬಂದಾಗ ನನಗೆ ಎಲ್ಲಿರ್ಬೇಕು ಏನು ಗೊತ್ತು, ಗುರಿ ಏನೂ ಇರಲಿಲ್ಲ, ಗುರುನೂ ಇಲ್ಲ ಗುರಿನೂ ಇಲ್ಲ. ನಾನು ಅಲ್ಲಿ ಧಾರವಾಡದಾಗನು ಹೇಳ್ದೆ ಕೇಳದೆ ಬಂದ್ಬಿಟ್ಟು, ಇಲ್ಲಿ ಬೆಂಗಳೂರಿನಾಗೂ ಯಾರನ್ನು ಸಂಪರ್ಕ ಮಾಡ್ಕೊಳ್ಳೋದು ಆ ಥರದ್ದು ಏನು ಇಲ್ವೇ ಇಲ್ಲ. ಸೊ ನನಗೆ ರಾತ್ರಿ ಎಲ್ಲಿ ಇಳ್ಕೋಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಸೊ ಎಲ್ಲಿ ಉಳಿಯೋದು, ಯಾವ ಮಠ ಹೋಗೋದು, ಇದೇ ಯೋಚನೆ ಇತ್ತು ನನಗೆ. ಎಲ್ಲಿ ಆಶ್ರಮ ಇದಾವೆ, ಎಲ್ಲಿ ಮಠಗಳಿದೆ, ಎಲ್ಲಿ ಉಚಿತವಾಗಿರ್ಲಿಕ್ಕಿವೆ, ಈ ಥರದ ಹುಡುಕಾಟ ನನಗೆ. ಅದು ಏನಾಗುತ್ತೆ, ಹುಡುಕಿದ್ರೆ ಏನೂ ಸಿಗೋದಿಲ್ಲ ಒಂದು ರಾತ್ರಿ. ಆ್ಯಕ್ಚುಲಿ ಲಿಟ್ರಲಿ ನಾನು ಅಲ್ಲೇ ಫುಟ್ಪಾತಲ್ಲೇ ಇರ್ತೀನಿ. ನಾನು ಒಂದು ರಾತ್ರಿ ಹಂಗೆ ಕಳೆದಿರ್ತೀನಿ, ನಾನು ತಿರುಗಾಡ್ಕೊಂಡು ಮಾಡ್ಕೊಂಡು. ಸೊ ಮರುದಿನ ಏನಾಗ್ತದೆ, ಏನಪ್ಪ ನೋವಿದು ಯಾವುದೂ ಸಿಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ನನಗೆ ಒಂದು ಮರುದಿವಸ ಅಲ್ಲಿ 3000 ಮಠ ಒಂದು ಇದೆ ಅಂತ ಗೊತ್ತಾಗುತ್ತೆ.
ಇಲ್ಲಿ ಎಲ್ಲಿ ಮೆಜೆಸ್ಟಿಕ್ ಹತ್ರ. ಆಮೇಲೆ ಇನ್ನೊಂದು ಬೇರೆ ಕಡೆ ಹಿಂಗೆ ಮಠ ಇದೆ ಅಂತ ಗೊತ್ತಾಗುತ್ತೆ. ನಾನು ಹುಡುಕೊಂಡು ಹೋಗ್ತೀನಿ. ಹುಡುಕೊಂಡು ಹೋಗೋದ್ರ ನಡುವೆ ಇದು ಬ್ರಹ್ಮ ವಿದ್ಯಾಶ್ರಮ ಸಿಗ್ತದೆ. ಬ್ರಹ್ಮ ವಿದ್ಯಾಶ್ರಮ ಇಲ್ಲೊಂದು ಆಶ್ರಮ ಇದೆಯಲ್ಲ ಅಂತ ನಾನು ಒಳಗೆ ಹೋಗೋನು. ಅವನು ನನಗೇನದು ಪೂರ್ವ ಯೋಚಿತ ಅಲ್ಲ. ಇಲ್ಲಿದೆ ಒಂದು ಆಶ್ರಮ ಇದೆ ಅಷ್ಟೇ ಗೊತ್ತು. ಹೋಗಿ ಒಳಗೆ ಹೋಗಿ ನಮಸ್ಕಾರ ಮಾಡಿ, ಅವರೊಬ್ಬರು ಹಿರಿಯರು ಇರ್ತಾರೆ, ಆ ಆಶ್ರಮದ ಮುಖ್ಯಸ್ಥರು ಇರ್ತಾರೆ, ಗುರುಗಳಿರ್ತಾರೆ. ಅವ್ರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಹಿಂಗೆ ನಾನು ಧಾರವಾಡದಲ್ಲಿದ್ದವನು, ಮಠದಲ್ಲಿದ್ದವನು, ನವಕಲ್ಯಾಣ ಮಠ ಮತ್ತು ಕುಮಾರಸ್ವಾಮಿ ಆಶ್ರಮದಲ್ಲಿದ್ದಂಥವನು, ನಾನು ಫಿಲಾಸಫಿ ಸ್ಟೂಡೆಂಟು, ನನ್ನ ಅಂಜುಟಿಗೆ ಸಮ್ಮಾವು, ಇದು ನಾನು ಬೆಳಕಿನ ಕವನ ಸಂಕಲನ, ನಾನು ಹಿಂಗೆ ಇಲ್ಲಿ ಅಲ್ಲೆಲ್ಲ ನಾಟಕ ಪಾಠ ಮಾಡ್ಕೊಂಡಿದ್ದೆ, ಇಲ್ಲಿನೂ ನಾಟಕ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ ಅಂತ. ಅವರು ಪ್ರಾರಬ್ಧ ಮುಂಡೆದೆ, ಇದು ಬ್ರಹ್ಮಚಾರಿಗಳಿಗಿರೋ ಆಶ್ರಮ, ನೀನು ನಾಟಕ ಸಿನಿಮಾ ಮಾಡಿದ್ವಿ ಅಂತ ಒಳಗೆ ಬಂದ್ರೆ ಮೈಲಿಗೆ ಆಗತ್ತೆ, ಆಚೆ ಹೋಗು ಅನ್ನೋ ಪರಿಸ್ಥಿತಿ. ಆಚಾರದ ಸಂಪ್ರದಾಯ ಅವರು. ಬಟ್ ಪಾಪ ಹಂಗ ಅಂದಿಲ್ಲ, ಸುಮ್ಮನೆ ಅಂದಿಲ್ಲ. ಅಲ್ಲ ಸ್ವಾಮಿ ನೋಡಿ ನನ್ನ ಬಗ್ಗೆ ಕನಿಕರ ತೋರಿಸಿ ಒಂದು ಅವಕಾಶ ಕೊಟ್ರೆ ನಾ ಇರ್ತೀನಿ ಅಂತ. ಅವ್ರಿಗೆ ಏನಾಗುತ್ತೆ, ನನ್ನ ದೈನ್ಯತೆ, ನನ್ನ ಮೇಲೆ ಅವ್ರಿಗೊಂದು ಆಸಕ್ತಿ ಬರ್ತದೆ. ಈ ಹುಡುಗ ಏನೋ ಹೇಳ್ತಾ ಇದ್ದಾನೆ, ಈಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸುತ್ತೆ ಅವ್ರಿಗೆ. ಯಾಕಂದ್ರೆ ನಾನು ಫಿಲಾಸಫಿ ಸ್ಟೂಡೆಂಟು, ನನ್ನೆಲ್ಲನೂ ಹೇಳ್ತೀನಲ್ಲ. ಹೇಳಿದಾಗ ಅವ್ರಿಗೊಂದು ಏನೋ ಅನಿಸಿ, ಆಯ್ತಪ್ಪ ನೀನು ಇರು, ನಾನು ನೋಡ್ತೀನಿ ನಿನ್ನೆಲ್ಲ ವರ್ತನೆಗಳು, ನಾನು ಅಧ್ಯಯನ ಮಾಡ್ತೀನಿ ಇರು ಅಂತಂದ್ರೆ. ಇರು ಅನ್ನೋದೇ ನನಗೆ ಬಹಳ ದೊಡ್ಡ ಉಪಕಾರ ಆಗಿರ್ತದೆ. ಮರುದಿನ ರಾತ್ರಿ ನಾನು ಅಲ್ಲಿ ಇರ್ತೀನಿ. ನಾನು ದಿನ ನನ್ನದೇ ಆದ ಶಿಸ್ತಿತ್ತು. ನಾನು ಆಶ್ರಮವಾಸಿನಿ ಆಗಿರೋದ್ರಿಂದ ನಸಿಕಿನಲ್ಲಿ ಒಂದು 5 ಗಂಟೆ 6 ಗಂಟೆಗೆ ಹೇಳೋದು, ಕೆಲಸ ಏನು ಕಸ ಗುಡಿಸೋದು, ಮುಸುರಿ ತೊಳೆಯೋದು, ಈ ಥರದ್ದೆಲ್ಲ ಅಭ್ಯಾಸಗಳು ನನಗಿತ್ತು ಮೊದಲಿನಿಂದ. ಅದನ್ನೆಲ್ಲ ಇಲ್ಲಿ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ಕಸ ಗುಡಿಸ್ತೀನಿ, ಅಲ್ಲಿರೋ ಅಡುಗೆ ಮಾಡೋರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ, ಪೂಜೆ ಮಾಡುವಂಥದ್ದು ಮಾಡ್ತೀನಿ. ಹಿಂಗೆಲ್ಲ ಗಮನಿಸ್ತಾರೆ ಅವರು. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, ಹಿಂಗೊಂದು ವಾರ ನೋಡ್ತಾರೆ ಅವರು. ವಾರ ನೋಡಿ ಆದಮೇಲೆ ನನಗೆ ಬಾ ಅಂತ ಕರೆಸ್ತಾರೆ. ಎಲ್ಲ ನೋಡಿ, ಮತ್ತು ಸ್ವಾಮೀಜಿ ಏನು ಮಾಡಲಿ ನಾನು ಅಂತ. ಆಯಿತು ನೀನು ಇರ್ಬೋದು ಅಂತಂದರು. ಇರ್ಬೋದು ಅಂದರೆ ಮತ್ತೆ ನನ್ನ ಲಗೇಜ್ ಎಲ್ಲ ಧಾರವಾಡದಲ್ಲಿದೆ, ನನ್ನ ಹತ್ರ ದುಡ್ಡಿಲ್ಲ. ಅಷ್ಟೊತ್ತಿಗೆ 80 ರೂಪಾಯಿ ಖಾಲಿ ಆಗಿದೆ. 80 ಇರಲಿಲ್ಲ, 39 ಹೋದ್ರೆ ಒಂದು 30 ರೂಪಾಯಿ 40 ರೂಪಾಯಿ ಉಳಿದಿರ್ತದೆ, ಅದು ಖಾಲಿ ಆಗಿರ್ತದೆ. ಮತ್ತು ನನಗೆ ಬಸ್ ಚಾರ್ಜ್ ಇಲ್ಲ ಅಂತ ಪಾಪ ಅವರೇ ನನಗೊಂದು ಅವಾಗ 100 ರೂಪಾಯಿ ಕೊಟ್ಟು ಹೋಗಿ ತಗೊಂಬ ಅಂತೇಳಿ ಧಾರವಾಡಕ್ಕೆ ಕಳಿಸ್ತಾರೆ. ಧಾರವಾಡಕ್ಕೆ ಹೋಗಿ ನಾನು ಲಗೇಜ್ ಅಂದರೆ ಏನು, ಅಲ್ಲಿ ನಂದು 3 ಚೀಲ ಬುಕ್ಸ್ ಇರ್ತದೆ, ಬರೀ ಬೇರೆ ಏನಿರೋದಿಲ್ಲ ನನ್ನ ಲಗೇಜ್ ಅಂದರೆ. ಅಲ್ಲಿ ನಾನೊಂದು ಗೋಡ್ವಾನ್ ಅಂತೀವಲ್ಲಿ, ಒಂದು ಫ್ಯಾಕ್ಟ್ರಿ ಇರ್ತದೆ, ಫ್ಯಾಕ್ಟ್ರಿ ವೇಸ್ಟೇಜ್ ಹಾಕಲಿಕ್ಕೊಂದು 10x10 ರೂಮ್ ಮಾಡಿರ್ತಾರೆ. ಆ 10x10 ರೂಮಲ್ಲಿ ಎಲ್ಲವೂ ಲಗೇಜ್ ತುಂಬಿರ್ತದೆ. ಲಗೇಜ್ ಮೀನ್ಸ್ ವೇಸ್ಟೇಜ್ ತುಂಬಿರ್ತದೆ. ನಾನು ಆ ವೇಸ್ಟೇಜ್ ಎಲ್ಲ ಸೈಡ್ ಮಾಡಿಕೊಂಡು ಅದನ್ನೇ ಓರಣ ಮಾಡಿ ನಾನು ಭಾಳ ಅದನ್ನೇ ಚೆಂದಾಗಿ ಮಾಡ್ಕೊಂಡಿರ್ತೀನಿ. ನಾನು ಕಸನೇ ನೀಟಾಗಿ ಜೋಡಿಸ್ಕೊಂಡಿರ್ತೀನಿ. ನಾನು ಕಸದಿಂದ ರಸ ಅಂದಂಗೆ ಆ ಕಸದಲ್ಲೇ ನೀಟಾಗಿ ಜೋಡಿಸ್ಕೊಂಡು ನಾನು ಬುಕ್ಸು ಗಿಕ್ಸ್ ಎಲ್ಲ ಇಟ್ಟಿರ್ತೀನಿ. ನಮ್ಮ ಗಿರೀಶ್ ಕಾರ್ನಾಡರ್ ಅಸೋಸಿಯೇಟ್ ಸುರೇಶ್ ಕುಲಕರ್ಣಿ, ಬಂಡು ಕುಲಕರ್ಣಿ, ವಿಜಯ ಕರ್ನಾಟಕ ಸ್ಥಾನಿಕ ಬಂಡು ಕುಲಕರ್ಣಿ, ಆಮೇಲೆ ರವಿ ಕುಲಕರ್ಣಿ, ಧನಂಜಯ್ ಕುಲಕರ್ಣಿ, ಈ ಎಲ್ಲರೂ ನನಗೆ ದಿಲಾವರ್ ರಾಮದುರ್ಗ್, ಇವರೆಲ್ಲರೂ ನನಗೆ ಅಲ್ಲಿ ಸೀನಿಯರ್ಸ್, ನಾಟಕ ಮೇಟ್ಸ್, ಸಮುದಾಯದವ್ರು. ನಾವೆಲ್ಲ ಸಮುದಾಯ ರಂಗ ಚಟುವಟಿಕೆ ಇದ್ದಂಥವ್ರು. ಇವರೆಲ್ಲ ನೋಡಿ ಗಾಬರಿ ಆಗ್ತಾರೆ. ನನ್ನ ರೂಮಿಗೆ ಬಂದು ನನಗೆ ಗಲಾಟೆ ಮಾಡೋರು ಇವರೆಲ್ಲ ಕುಡಿದು ಬಂದು. ಇವರೆಲ್ಲ ಕುಡಿದ್ಮೇಲೆ ನಾನು ನೆನಪಾತಿದ್ದೆ, ಸಮ್ಮಾವು ಎಲ್ಲಿದ್ದಾರೆ, ನನ್ನ ರೂಮಿಗೆ ಬಂದು ಗಲಾಟೆ ಮಾಡೋರು. ಸೊ ಇವರೆಲ್ಲ ಗಾಬರಿ, ನಾವು ಇಂಥ ಕಸನೇ ಹಿಂಗೆ ಮಾಡಿದೆಲ್ಲೋ, ನಾವು ನೀನು ಚಲೋದ್ ಕೊಟ್ರೆ ನೀನು ಮಾಡ್ತೀಯ ಅಂತ. ಸೊ ಅವ್ರು ಆ ಥರದ ಕಸದಲ್ಲೇನೆ ನಂದೆಲ್ಲ ಇಟ್ಕೊಂಡವನು. 3 ಚೀಲ ಬುಕ್ಸ್ ಇರ್ತದೆ, ಇಡ್ಲಿಕ್ಕೆ ಜಾಗ ಇರೋದಿಲ್ಲ ನನಗೆ, ಅದನ್ನ ತರೋದಕ್ಕೂ ಆಗಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಡ್ತೇನೆ. ಬರೀ ನಾನು ಬಂದಿರೋದೊಂದು ಬ್ಯಾಗು ಅಂದ್ರೆ ಕವಿತೆ ಬರೀಲಿಕ್ಕೆ ಹಾಕೊಳ್ಳೋದು ಬ್ಯಾಗು. ನನ್ನ ಅವಾಗ ಜುಬ್ಬಾ ಪೈಜಾಮೆ ಇರ್ತಾವೆ. ನಾನು ಅತ್ಯಂತ ಗಾಂಧಿವಾದಿ ಫಿಲಾಸಫಿಯಲ್ಲಿ ಇರ್ತೀನಿ. ನಾನು ಅವಾಗ ಜುಬ್ಬಾ ಪೈಜಾಮೆ ನನ್ನ ವೇಷಭೂಷಣ ಆಗಿರ್ತದೆ. ಅವನ್ನೇ ಹಾಕ್ಕೊಂಡು ನಾನು ಬೆಂಗಳೂರಿಗೆ ಬರ್ತೀನಿ, ಬ್ರಹ್ಮ ವಿದ್ಯಾಶ್ರಮದಾಗ ಇರ್ತೀನಿ. ಆಮೇಲೆ ಅಲ್ಲಿರ್ದಾಗೇನೆ ನಾನು MA ಅಪ್ಲೈ ಮಾಡ್ತೀನಿ. ನನಗೆ MA ಫಿಲಾಸಫಿ ಸಿಕ್ಕಿರ್ತದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ. ನಾನು ಅಲ್ಲಿ ಮಾಡೋದಿಲ್ಲ. ಮತ್ತು MA ಫಿಲಾಸಫಿ ಬೆಂಗಳೂರು ಯೂನಿವರ್ಸಿಟಿ ಸಿಗ್ತದೆ, ಅದನ್ನು ಮಾಡೋದಿಲ್ಲ. ನಾನು ಕನ್ನಡ ಲಿಟ್ರೇಚರೇ ಓದಬೇಕು ಅಂತೇಳಿ ಕಿರಂ ನಾಗರಾಜ್ ಅವರ ಒತ್ತಾಯದ ಮೇರೆಗೆ ನನಗೆ MA ಕನ್ನಡ ಸೀಟ್ ಸಿಗ್ತದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಅದು ಸೀಟ್ ಅಲಾಟ್ಮೆಂಟು ಕಂಗಲ್ಲಿಗೆ ಆಗುತ್ತೆ, ಕುವೆಂಪು ಮಹಾವಿದ್ಯಾಲಯ ಕೆಂಗಲ್. MA ಕೇಂದ್ರನೂ ಅಲ್ಲೇ ಇರ್ತದೆ. ಅಲ್ಲಿ ನನ್ನ ಸೀಟ್ ಅಲಾಟ್ ಆಗುತ್ತೆ. ನಾನು ತೋಟದಪ್ಪ ಹಾಸ್ಟೆಲಿಗೆ ಸೇರ್ಕೊಳ್ತೀನಿ. ಅಲ್ಲಿ MA ಓದೋದು ಶುರು ಆಗುತ್ತೆ. ಹೆಂಡತಿ ಕಾಲ್ಗುಣರೇ ಇರಲಿ, ನಮ್ಮ ಕೈಗುಣರೇ ಇರಲಿ, ಏನಾರ ಒಟ್ಟು ಆಯಿತು. ಆದಮೇಲೆ ನಾನು ಸೀರಿಯಲ್ ಸುಮಾರು ಅಲ್ಲಿವರೆಗೂ ಒಂದು 750 ಎಪಿಸೋಡ್ ಮಾಡಿದ್ದೆ ಅಂದ್ಕೊತೀನಿ.
ಅವಾಗ ಅದು ಬಂದಾಗ ಭಾಳ ತಂಡದವರೆಲ್ಲ ಹಿರಿಯರು ಹಿಗ್ಬಿಟ್ರು ಎಲ್ಲರೂ. ಏನಪ್ಪ ನಮ್ಮ ಜೊತೆ ಇದ್ದಂಥ ಒಬ್ಬ ಕಲಾವಿದ ಕಷ್ಟದಿಂದ ನಾನು ಕಷ್ಟದಿಂದ ಓದ್ತೀನಿ ಬರಿತೀನಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಐ ಆಮ್ ವೆರಿ ಅಂದ್ರೆ ತುಂಬ ಶ್ರಮಿಕ ಅಂತ ಗೊತ್ತು. ನಾನು ಇವತ್ತಿಗೂ ಅದೇ ಎನರ್ಜಿ ಮತ್ತು ಅದೇ ಪ್ರಯತ್ನ, ಅದೇ ಶ್ರಮ ಇವತ್ತಿಗೂ ಇದೆ. ನಾನೇನು ಅದನ್ನು ಇವತ್ತಿಗೂ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಸೊ ಆ ಶ್ರಮದಿಂದ ಹಿಂಗೆ ಆಗಿದೆ ಅಂತ ಖುಷಿ ಪಟ್ಟರು, ನನಗೊಂದು ದೊಡ್ಡ ಸನ್ಮಾನ ಮಾಡಿದ್ರು, ಬೀಳ್ಕೊಟ್ರು, ಅದೆಲ್ಲನೂ ಆಯಿತು. ನಾನು ಆ್ಯಕ್ಚುಲಿ ರಿಪೋರ್ಟ್ ಆಗಿರಲಿಲ್ಲ ಕೊನೆ ಡೇಟ್ವರೆಗೂ. ನನಗೆ ಹೋಗೋ ಮನಸ್ಸು ಇರಲಿಲ್ಲ ಅವಾಗ. ನನಗೆ ಸುಮಾರು ಜನ ನೀವು ಯಾಕ್ರಿ, ನೀವು ದೊಡ್ಡ ಸ್ಟಾರು, ನೀವು ಸಿಲ್ಲಿ ಗೋವಿಂದ, ನೆಕ್ಸ್ಟ್ ಕಟ್ ಮಾಡಿದ್ರೆ ಜಗ್ಗೇಶ್ ಜಾಗ ನೀವು ತುಂಬೇಕ್ರಿ ಅಂತ ನನಗೆ ಅವಾಗ ಹೇಳಿದ್ದು ಭಾಳ ಜನಗಳು. ಜಗ್ಗೇಶ್ ಅವ್ರ ಜಾಗ ತುಂಬೋರು ಯಾರಿಲ್ಲ ರೀ, ನೀವೇ ತುಂಬಬೇಕು, ನೀವು ಬಿಟ್ರೆ ಜಗ್ಗೇಶಿಗೆ ನೆಕ್ಸ್ಟ್ ಅಂತ ನನಗೆ ಉಗಿಸದ.